ಚಾನಲ್ ಕೇಳು ಮನೆ ಕನ್ನಡ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು 6:30 ಇಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಬುಧವಾರ. ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನೆನ್ನೆ ದೇವರಾಜು ಊರಿಂದ ಗಣಕೆ ಸೊಪ್ಪನ್ನ ತಂದುಕೊಟ್ಟಿದ್ದಾರೆ. ಅದನ್ನು ಬಳಸಿ ಅತ್ತಾಗಿ ಒಂದು ಟೈಮ್ 2 ಟೈಮ್ಗೆ ಆಗೋ ಥರ, ಇವತ್ತು ಮತ್ತು ನಾಳೆ ಮಧ್ಯಾಹ್ನಕ್ಕೆ ಆಗೋ ಥರ ಸಾಂಬಾರು ಮಾಡೋಣ. ನಮ್ಮ ಅಜ್ಜಿ ಕಾಲದ್ದು 200 ವರ್ಷದ ಹಳೆ ಸಾಂಬಾರು. ಅಂದರೆ ಅಜ್ಜಿಗೆ ಈಗ 90 ವರ್ಷದ ಹತ್ರ. ಇನ್ನು ಅಜ್ಜಿಯವ್ರ ಅವರಮ್ಮ ಮಾಡೋ ಅಂಥ ಸಾಂಬಾರನ್ನ ನಮ್ಮ ಅಜ್ಜಿ ಕಡೆಯಿಂದ ನಮ್ಗಳಿಗೆ ಬಂದಿರೋದು. ಹಾಗಾಗಿ ಎಷ್ಟು ತಲೆಮಾರಿಂದ ಬಂದಿದೆ ನೋಡಿ. 1 2 3 4 5ನೇ ತಲೆಮಾರು ನನ್ನಿಂದ ನಮ್ಮ ಮಕ್ಕಳು. ಹಾಗಾಗಿ ಆ ಒಂದು ಸಾಂಬಾರು ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡೋಣ. ಗಣಕೆ ಸೊಪ್ಪಿನ ಬಜ್ಜಿ ಅಂತನ ಇದಕ್ಕೆ ಹೆಸರು. ಇದು ಬಾಣಂತನದಲ್ಲಿ ಜಾಸ್ತಿ ನಮಗೆ ಮಾಡ್ತಾರೆ. ನಮ್ಮ ಅಜ್ಜಿನೇ ಅಲ್ವ ನನಗೆ ಬಾಣಂತನ ಎಲ್ಲ ಮಾಡಿದ್ದು. ಅವರು ಜಾಸ್ತಿ ಇದನ್ನು ಮಾಡಿಕೊಡೋರು. ಆಮೇಲೆ ನಮ್ಮ ಮನೇಲಿ ಏನು ಗೊತ್ತಾ, ಒಂದೊಂದು ಊರಲ್ಲಿ, ಎಲ್ಲ ಊರಲ್ಲೂ ಗಣಕೆ ಸೊಪ್ಪಿನ ಸಾರು ಮಾಡ್ತಾರೆ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಮನೇಲಿ ಒಂದೊಂದು ಅಭಿರುಚಿ ಇರುತ್ತೆ. ನಮ್ಮ ಮನೇಲಿ ಈ ರೀತಿಯಾಗಿ ಮಾಡೋದು. ಸ್ವಲ್ಪ ಹಳೆ ಕಾಲದ ರೆಸಿಪಿ ಅಲ್ವಾ, ಹಂಗಾಗಿ ಕ್ಯೂರಿಯಾಸಿಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕರ ಅಂತ ಅಷ್ಟೇನಿಲ್ಲ. ವಿಲೇಜ್ ಸ್ಟೈಲ್ ಫುಡ್ಡು. ಏನಂತ ಅಂದರೆ ನಮ್ಮ ಮನೇಲಿ ಇದು ಸಾಮಾನ್ಯವಾಗಿ ಇದು ಬಾಣಂತಿಯರ ಸಾಂಬಾರು ಅಂತಲೇ ಹೆಸರು ಜಾಸ್ತಿ. ಹಾಗೆಯೇ ಒಳ ಕೆಮ್ಮಿದ್ರೆ ಜಾಸ್ತಿ ಬಳಸ್ತಾರೆ ನಮ್ಮ ಮನೇಲಿ ಗಣಕೆ ಸೊಪ್ಪನ್ನ, ಕಪ್ಪು ಗಣಕೆ ಸೊಪ್ಪನ್ನ. ಹಾಗಾಗಿ ಕೆಲವೊಂದು ಬೆನಿಫಿಟ್ಸ್ ಅಂದರೆ ಬಾಣಂತಿಯರಿಗೆ ಈ ಚಳಿಗಾಲದಲ್ಲಿ ಡೆಲಿವರಿ ಆಗಿರುತ್ತೆ, ಮಳೆಗಾಲದಲ್ಲಿ ಡೆಲಿವರಿ ಆಗಿರುತ್ತಲ್ಲ ಅಂಥವ್ರಿಗೆ ನಮ್ಮ ಮನೇಲಿ ಏನು ಮಾಡ್ತೀವಿ, ಈ ಸಾಂಬಾರು ಇದ್ರದ್ದು ಮೊಟ್ಟೆ ಪಲ್ಯ ಜಾಸ್ತಿ ಮಾಡ್ತಾರೆ ನಮ್ಮ ಮನೇಲಿ. ಅಂದರೆ ಶೀತ ಬೆಚ್ಚಗಿರುತ್ತೆ ಮಗುಗೆ ಶೀತ ಆಗಲ್ಲ ಅನ್ನೋ ಉದ್ದೇಶಕ್ಕೆ. ಹಂಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಜೊತೆಗೆ ಒಳಕೆಮ್ಮಿರುತ್ತೆ ಗೊತ್ತು, ತುಂಬ ದಿನ ಹಳೆ ಕೆಮ್ಮು ಹೋಗ್ತಾನೆ ಇರಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಕೆಲವೊಂದು ಸಲ ಈ ಅಲರ್ಜಿಗೂ ಬಂದಿರುತ್ತೆ, ಜಾಸ್ತಿ ದಿನ ಇರುತ್ತೆ. ಆವಾಗ ನಮ್ಮ ಮನೇಲಿ ಏನು ಮಾಡ್ತಾರೆ ಅಂದರೆ ಈ ಗಣಕೆ ಸೊಪ್ಪಿಗೆ ಮೊಟ್ಟೆ ಹಾಕಿ ಹುರಿದ್ಬಿಟ್ಟು ಕೊಡ್ತಾರೆ. ಕೆಮ್ಮು ಸ್ವಲ್ಪ ಕಫ ಗಿಫ ಇದ್ದರೆ ಎಲ್ಲ ಕ್ಲಿಯರ್ ಆಗುತ್ತೆ, ಶ್ವಾಸಕೋಶ ಕ್ಲಿಯರ್ ಆಗುತ್ತೆ ಅಂದ್ಬಿಟ್ಟು. ಹಾಗಾಗಿ ಈ ಒಂದು ವಿಚಾರನ ನಿಮಗೆ ತಿಳಿಸ್ದೆ. ತುಂಬಾ ಆರೋಗ್ಯಕರವಾದ ರೆಸಿಪಿ. ಈ ಒಂದು ಸಾಂಬಾರು ರೆಸಿಪಿಯೊಂದಿಗೆ ನನ್ನ ನೈಟ್ ರೂಟೀನ್ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಕೂಡ ಮಾಡಿ ನಿಮ್ಗೆ ಇಷ್ಟ ಆಯ್ತು. ಹಾಗೆ ಏನಾದ್ರು ನನ್ನ ರೀತಿಲಿ ಸಾಂಬಾರು ನೀವು ಮಾಡಿದ್ದೆ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಈಗ ಮೊದಲಿಗೆ ಸಂಜೆ ಪೂಜೆಯೊಂದಿಗೆ ಈ ವ್ಲಾಗ್ನ ಶುರು ಮಾಡಿಬಿಡೋಣ. ದೇವರಿಗೆಲ್ಲ ಕೈ ಮುಗಿದಾಯ್ತಲ್ವ. ಬನ್ನಿ ಈಗ ಅಡುಗೆ ಮಾಡೋಣ. ರಾತ್ರಿ ಊಟಕ್ಕೆ ಗಣಕೆ ಸೊಪ್ಪಿನ ಬಜ್ಜಿ ಸಾಂಬಾರು ಜೊತೆಗೆ ಗಣಕೆ ಸೊಪ್ಪಿನ ಪಲ್ಯ, ಮೊಟ್ಟೆ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ನೆಂಚ್ಕೊಳ್ಳೋದಕ್ಕೆ. ಬನ್ನಿ ಈಗ ಮೊದಲಿಗೆ ಸೊಪ್ಪೆಲ್ಲ ತೊಳೆದಿರೋದನ್ನು ಒಂದು ಪಾತ್ರೆಗೆ ನೀರು ಹಾಕಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಅದು ಬೇಯೋದ್ರಲ್ಲಿ ಮಸಾಲೆ ಹಾಕೊಂಡ್ಬಿಡೋಣ. ಅಜ್ಜಿ ಯಾವ ಥರ ಹೇಳ್ಕೊಟ್ಟಿದ್ದಾರೋ ಅದೇ ಥರ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಮೇಯ್ನಾಗಿ ಗಣಕೆ ಸೊಪ್ಪನ್ನ ಬೇಯಕ್ಕೆ ಇಟ್ಟಿದ್ದೀನಿ. ಈಗ ಅದು ಬೇಯೋದ್ರಲ್ಲಿ ಮಸಾಲಾನ ನಿಮಗೆ ತೋರಿಸ್ಬಿಡೋಣ ಅಂತ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕಾಯಿ, ನಿಮ್ಮ ಮನೆಗೆ ಜನಗಳು ಎಷ್ಟಿದ್ದಾರೋ ಅದ್ರ ಮೇಲೆ ನೀವು ಮಸಾಲಾನ ಹಾಕೊಳ್ಳಿ ಆಯಿತಾ. ನಾವೊಂದು 2 ಟೈಮ್ಗೆ ಆಗೋ ಥರ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸಣ್ಣೊಳಲ್ಲಿ ಅರ್ಧ ಒಳಗೆ ಕಾಯಿ ತುರಿ, ಒಂದು ಸಣ್ಣ ಹಿಡೀಲಿ ಕಡಲೆ, ಒಂದೊಂದು ಪಿಂಚು ಶುಂಠಿ ಹಾಕಿದ್ನೋ ಹಾಕ್ಲಿಲ್ಲ ಅಂತ ನೋಡ್ಬೋದು. ಇಲ್ಲಿ ಚಕ್ಕೆ, ಲವಂಗ, 3 ಪೀಸ್ ಚಕ್ಕೆ, 3 ಲವಂಗ, ಹಾಗೆ ಮೆಣಸು ಅಷ್ಟೇ ಒಂದು 12 ಕಾಳಷ್ಟು ಹಾಕಿದ್ದೀನಿ. ಅರಿಶಿನ ಒಂದು ಅರ್ಧ ಟೀ ಸ್ಪೂನಷ್ಟು, ಬೆಳ್ಳುಳ್ಳಿ 1 ಗೆಡ್ಡೆ, ಒಂದೇ ಒಂದು ಟೊಮೊಟೊ. ಹಾಲು ಬಿಟ್ಟು ಮಾಡ್ತೀನಿ ಅಂದರೆ ಟೊಮೊಟೊ ಹಾಕೋಂಗಿಲ್ಲ ಅಂತೆ. ಹಾಲು ಬಿಡ್ತಾನೆ. ನನಗೇನು ಗೊತ್ತಾ, ಅಮ್ಮ ಎಲ್ಲ ಮಾಡಿದ್ರೆ ತಿಂತೀನಿ, ನನಗೆ ಕಾಣ್ದಂಗೆ ಆಗ್ತಾರಲ್ಲ ಅಂದ್ಬಿಟ್ಟು ನಾನೇ ಮಾಡೋದಾದ್ರೆ ಹಾಲು ಬಿಡಲ್ಲ. ಹಾಲು ಬಿಡದಿದ್ರೆ ಟೊಮೆಟೊ ಹಾಕಲೇಬೇಕು. ಹಾಲು ಹಾಕಿದ್ರೆ ಟೊಮೆಟೊ ಸ್ಕಿಪ್ ಮಾಡ್ಬೋದು. ಹಾಗೆಯೇ ಖಾರ ಪುಡಿ, ಸಾಂಬಾರು ಪುಡಿ, ಮಟನ್ ಸಾರು ಪುಡಿ ಹಾಕಿರೋದು ಎರಡಕ್ಕೂ. ಹಾಗೆ ಈರುಳ್ಳಿ ಹಾಕಲ್ಲ ಇದಕ್ಕೆ. ಇದು ಒಗ್ಗರಣೆಗೆ ಈರುಳ್ಳಿ 2 ಹೆಚ್ಚಿಟ್ಟಿದ್ದೀನಿ. ಜೊತೆಗೆ ರುಬ್ಲಿಕ್ಕೆ ಹಾಲು ಹಾಕಲ್ಲ ಅಲ್ವಾ, ಅದ್ರ ಬದಲು ಅಕ್ಕಿನ 1 ಸ್ಪೂನಷ್ಟು ನೆನೆ ಹಾಕಿದ್ದೀನಿ. ಅಕ್ಕಿನೂ ಹಾಕೊಂಡು ರುಬ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಇದು ವಿಲೇಜ್ ಸ್ಟೈಲ್ ಫುಡ್ ಅಂತಲೇ ಹೇಳ್ಬೋದು. ಮಸಾಲಾನ ಸಣ್ಣಗೆ ರುಬ್ಕೊಂಡಾದ್ಮೇಲೆ ಬೇಯಿಸಿರೋವಂಥ ಗಣಕೆ ಸೊಪ್ಪು ಅಷ್ಟನ್ನು ಮತ್ತೆ ಅದೇ ಮಸಾಲದೊಳಗೆ ಹಾಕಿ ಸಣ್ಣಗೆ ರುಬ್ಬಬೇಕು, ಪೇಸ್ಟ್ ಆಗೋ ಥರ. ಈಗ ನೀರು ನೋಡಿ ಕಲರ್ ಹೇಗಿದೆ ಅಂತ. ಸ್ವಲ್ಪ ರೆಡ್ ಕಲರು ಕಾಣಿಸುತ್ತೆ, ಎಲ್ಲೋ ರೆಡ್ಡಿಶ್ ಮಿಕ್ಸು. ಆ್ಯಕ್ಚುಲಿ ನಮ್ಮ ಅಜ್ಜಿಯವರು ಬಾಣತನದಲ್ಲಿ ಶೀತ ಜಾಸ್ತಿ ಏನಾರು ಈ ಚಳಿಗಾಲದಲ್ಲಿ ಡೆಲಿವರಿ ಆಗಿರುತ್ತೆ ಗೊತ್ತಾ, ಅವಾಗ ಈ ಸಾರು ಮಾಡಿದ್ರೆ ಈ ಕಟ್ಟಿಗೆ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು 1 ಕಾಳು ಮೆಣಸು ಹೊಡೆದಾಕಿ ಒಂಚೂರು ಉಪ್ಪಿನ ಪುಡಿ ಉದುರಿಸ್ಕೊಡೋದು ಕುಡಿಯೋಕ್ಕೆ, ಒಂದಿಷ್ಟೇ.
ಅಂದರೆ ಶೀತ ಎಲ್ಲ ಒಡೆಯುತ್ತೆ, ಚಳಿಗಾಲ ಅಲ್ವಾ, ಬೆಚ್ಚಗಿರುತ್ತೆ ಮೈ ಅಂದ್ಬಿಟ್ಟು ಇದೊಂದು ಟಿಪ್ಸ್ ಇರಲಿ. ಇದು ಆದಷ್ಟು ಬಾಣಂತಿಯರ ಸಾಂಬಾರು ಅಂತಲೇ ಶೇರ್ ಮಾಡ್ತೀನಿ. ಈಗ ಒಂದು ಕಡಾಯಿನ ಬಿಸಿಗಿಟ್ಟು 1-2 ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ಹೆಚ್ಚಿರೋವಂಥ ಈರುಳ್ಳಿನ ಒಗ್ಗರಣೆಗೆ ಹಾಕೊಳ್ಳೋಣ. ಈರುಳ್ಳಿ ಇದಕ್ಕೆ ಜಾಸ್ತಿನೇ ಬೇಕಾಗುತ್ತೆ. ಇಂಥ ಬಜ್ಜಿ ಸಾಂಬಾರುಗಳಲ್ಲಿ ಈರುಳ್ಳಿನ ಮಹತ್ವನೇ ಜಾಸ್ತಿ ಈ ಥರ ಒಗ್ಗರಣೆಗೆ ಹಾಕೋದು. ಹಾಗಾಗಿ ಚೆನ್ನಾಗಿ ಒಂದು ಮೀಡಿಯಮಾಗಿ ಫ್ರೈ ಆಗೋವಷ್ಟು ಹುರಿದ್ಬಿಟ್ಟು ರುಬ್ಬಿರೋವಂಥ ಮಸಾಲ ಹಾಕೋಬೇಕು. ಮಸಾಲ ಹಾಕ್ಕೊಂಡು ಸೊಪ್ಪು ಬೇಯಿಸಿದಂಥ ಕಟ್ಟು ನೋಡ್ತಾ ಇದ್ದೀರಲ್ಲ ಕಲರ್ ಹೇಗೆ ಕಾಣಿಸ್ತಾ ಇದೆ ಅಂತ. ಇವಾಗ ನಿಮಗೆ ನ್ಯಾಚುರಲ್ ಕಲರ್ ಗೊತ್ತಾಗ್ತಾ ಇದೆ ನೀರಿಂದು. ಹಾಗೆ ಕಪ್ಪು ಗಣಕೆ ಸೊಪ್ಪಲ್ಲೇ ಈ ಸಾಂಬಾರು ತುಂಬ ರುಚಿ ಬರೋದು ಬಿಳಿ ಗಣಕೆಗಿಂತ. ಈಗ ಬೇಯಿಸಿರೋಂಥ ನೀರು, ಸ್ವಲ್ಪ ಜಾರ್ ತೊಳೆದಿರೋಂಥ ನೀರು, ಹಾಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟಕ್ಕೆ ಹದವಾಗಿ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಅರಳುಪ್ಪನ್ನ ಬಳಸಿ ನಾನು ಸಾಂಬಾರನ್ನ ಕುದಿಯೋಕೆ ಇಟ್ಕೊತೀನಿ. ಗ್ರೀನ್ ಕಲರ್ ಸಾಂಬಾರ್ ರೆಸಿಪಿ ಈ ಒಂದು ಕನ್ಸಿಸ್ಟೆನ್ಸಿಲಿರಲಿ. ಅಕ್ಕಿ ಎಲ್ಲ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ. ಫೈನಲಿ ಆರೋಗ್ಯಕರವಾದಂಥ ಹಳ್ಳಿ ಶೈಲಿಯ ನಮ್ಮ ಅಜ್ಜಿ ಹೇಳ್ಕೊಟ್ಟಂಥ ಸಾಂಬಾರು ರೆಡಿ. ಬಾಣಂತಿಯರಿಗೆ ಹಿಂದೆ ಮಾಡಿಕೊಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ಈಗ ನೆಕ್ಸ್ಟು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಹಾಗೆ ನಾನು ಬರೀ ರೆಸಿಪಿ ಮಾತ್ರನೇ ಶೇರ್ ಮಾಡ್ತಾಯಿಲ್ಲ, ನನ್ನ ನೈಟ್ ರೂಟೀನ್ ಕೂಡ ನಾನು ಶೇರ್ ಮಾಡ್ತಾ ಇರೋದ್ರಿಂದ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋಸ್ನ ನೋಡಿ. ಈಗ ನಾನು ಸಾಂಬಾರೆಲ್ಲ ಮಾಡಿಟ್ಕೊಂಡೆ ಅಲ್ವಾ, ಒಂದು ಕಡೆ ಅನ್ನ ಮುದ್ದೆ ಮಾಡ್ಕೊಂಡ್ಬಿಡೋಣ, ಆಮೇಲೆ ಸೊಪ್ಪಿನ ಪಲ್ಯ ಮಾಡೋಣ ಮೊಟ್ಟೆ ಹಾಕ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈಗ ಅನ್ನಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಒಂದು ಕಿಚನ್ ಟಿಪ್ಸ್ ಹೇಳ್ಬಿಡೋಣ ಕ್ವಿಕ್ಕಾಗಿ ಅಂತ ಅಂದ್ಕೊಂಡಿದ್ದೀನಿ. ಈಗ ನೆನಪಾಯಿತು. ಹಾಗಾಗಿ ನಮ್ಮನೇಲಿರೋದು ಹಳೆ ಕುಕ್ಕರ್ ಅನ್ನ ಮಾಡಲಿಕ್ಕೆಲ್ಲ. ಸಾಮಾನ್ಯವಾಗಿ ಹಳೆ ಕುಕ್ಕರ್ ಆಯ್ತಾ ಸರಿಯಾಗಿ ಕೂಗೋದಿಲ್ಲ, ಕೆಲವೊಂದು ಸಲ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಪ್ಪ ಅಂದರೆ ಅಕ್ಕಿ, ನೀರು, ಉಪ್ಪು ಎಲ್ಲ ಹಾಕ್ಬಿಟ್ಟು ತಕ್ಷಣ ಮುಚ್ಚೋದಿಲ್ಲ. ಹಿಂಗೆ ಸ್ವಲ್ಪ 1-2 ನಿಮಿಷ ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಸ್ವಲ್ಪ ಕುದಿ ಬರ್ತಾ ಇದೆ ಅಂದಾಗ ಕುಕ್ಕರ್ ಬೆರಟನ್ನ ಏನು ಮಾಡ್ತೀನಿ, ನೀರಲ್ಲಿ ನೆನೆಸ್ಬಿಟ್ಟು ಎಳೆದ್ಬಿಟ್ಟು ಹಾಕಿ ವಿಷಲ್ ಹಾಕ್ದೇನೆ ಹಾಗೇ ಮುಚ್ತೀನಿ. ಆಗ ಮುಚ್ಚಿದ ತಕ್ಷಣವೇ ಒಂದು ಗಾಳಿ ಥರ ಬರುತ್ತೆ. ಆ ಥರ ಬಂದರೆ ಕುಕ್ಕರ್ ಕೂಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಕೆಲವೊಂದು ಸಲ ಅದರೊಳಗಡೆ ಅನ್ನಗಿನ್ನ ಏನಾರು ಸಿಗಾಕೊಂಡು ಗಾಳಿ ಬರೋದಿಲ್ಲ, ಆವಾಗ ನಾವು ತೆಗೆದು ಮತ್ತೆ ನೋಡ್ಕೊಂಡು ಹಾಕಬೇಕಾಗುತ್ತೆ, ಇಲ್ಲಾಂದರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇದೊಂದು ಟಿಪ್ಸ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಸೈಡಲ್ಲಿ ನೀರು ಸೋರಕ್ಕೆ ಶುರು ಆಗ್ತಿರುತ್ತೆ. ಅದು ನಮ್ಗೆ ಗೊತ್ತಿರಲ್ಲ, ಕೂಗುತ್ತೆ ಅಂತ ನಾವು ಟಿವಿನೋ ಏನೋ ನೋಡ್ತಾ ಕೂತ್ಕೊತೀವಿ, ಎಷ್ಟೊತ್ತಾದರೂ ಕೂಗಲ್ಲ, ನೋಡಿದ್ರೆ ಅನ್ನ ಸೀದೋಗ್ಬಿಟ್ಟಿರುತ್ತೆ. ಹಾಗಾಗಿ ಇದನ್ನು ಒಂದು ಸಣ್ಣದಾಗಿ ಗಮನಿಸ್ಕೊಂಡು ನಾವು ಮಾಡಿಬಿಟ್ರೆ ಆರಾಮ್ಸಾಗಿ ನಾವು ಕುಕ್ಕರಲ್ಲಿ ಅನ್ನ ಇಟ್ಟು ಬೇರೆ ಕೆಲಸಗಳನ್ನ ಮಾಡ್ಕೋಬೋದು, ಇಲ್ಲ ಸಾಂಬಾರು ಇಟ್ಟು ಏನಾದರೂ ಮಾಡ್ಬೋದು. ಈ ಒಂದು ಕಿಚನ್ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ. ಈಗ ನಾನು ಅನ್ನಕ್ಕೆ ಇಟ್ಟು ಪಕ್ಕದಲ್ಲಿ ಇನ್ನು ಆ ಕಡೆ ಪಕ್ಕದಲ್ಲಿ ಮುದ್ದೆಗೂ ಇಟ್ಟು ಒಂದು ಕಡೆ ಸೊಪ್ಪೆಲ್ಲ ಹೆಚ್ಕೊತಾ ಇದ್ದೀನಿ. ಅವೆರಡು ಆಗೋದ್ರಲ್ಲಿ ಸೊಪ್ಪೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಮೊಟ್ಟೆ ಹಾಕಿ ನೆಂಚ್ಕೊಳ್ಳಿಕ್ಕೆ. ಬಜ್ಜಿ ಸಾಂಬಾರು ಅಂದರೆ ನೆಂಚ್ಕೊಳ್ಳೋಕೆ ಏನಾರು ಬೇಕಲ್ವ, ಹಂಗಾಗಿ ಇದನ್ನೇ ಬಳಸ್ಕೊಂಡು ಮೊಟ್ಟೆ ಹಾಕಿ ಪಲ್ಯ ಮಾಡೋಣ ಅಂತ ಅಷ್ಟೇ. ಇದು ತುಂಬ ಈಸಿಯಾಗೇ ಮಾಡ್ಕೋಬೋದು. ಇದಕ್ಕೇನು ಜಾಸ್ತಿ ಪದಾರ್ಥಗಳೇ ಬೇಡ. ಈರುಳ್ಳಿ, ಹಸಿರುಮೆಣಸಿಕಾಯಿ, ಸೊಪ್ಪು, ಮೊಟ್ಟೆ, ಕಾಯಿ ತುರಿ ಇಷ್ಟನ್ನೇ ಬಳಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ, ಅಷ್ಟು ಬಿಟ್ಟರೆ ಇನ್ನೇನು ಹಾಕೋಲ್ಲ. ಟೊಮೆಟೊ ಏನೂ ಬಳಸಲ್ಲ. ಹಾಗೆ ನಮ್ಮ ರೂಟೀನ್ನ ನಾನು ಫುಡ್ ರೂಟೀನ ಚೇಂಜ್ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂದರೆ ಊಟ ತಿನ್ನೋ ಸಮಯನೂ ಕೂಡ ಮಾಡ್ಕೊಂಡಿದ್ದೀನಿ. 7:30-8 ಗಂಟೆ ಒಳಗಡೆ ನಮ್ಮ ಊಟ ಆಗೋಗ್ಬಿಡ್ಬೇಕು. ನಮ್ಮ ಮನೆ ಕಳೋದ್ರಲ್ಲಿ 11 ಗಂಟೆ ಆಗುತ್ತೆ. ಒಂದು 3 ಅವರ್ಸ್ ಗ್ಯಾಪ್ ಸಿಕ್ಕಿದ್ರೆ ಊಟ ಚೆನ್ನಾಗಿ ಅರ್ಗುತ್ತೆ ಅಲ್ವಾ. ನನಗೆ ಎದೆ ಭಾರ ಆಗೋದು, ಉಸಿರಾಟಕ್ಕೆ ತೊಂದರೆ ಆಗೋದು ಇವೇನು ಈಗ ಆಗ್ತಾಯಿಲ್ಲ. ಸುಮಾರು ಒಂದು 6-7 ತಿಂಗಳು ಮೇಲೆ ಆಯಿತು ನಾನು ಇದು ರೂಢಿಸ್ಕೊಂಡು. ಹಳೆ ಚಾನಲಲ್ಲಿ ಯಾರು ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ. ಹಾಗಾಗಿ ಆದಷ್ಟು ಬೇಗ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಸಲ ಫ್ಯಾಮಿಲಿ ಎಲ್ಲ ಸೇರಿಕೊಂಡಾಗ ಲೇಟ್ ಆಗಿಬಿಡ್ಬೋದು ಅಷ್ಟೇನೆ. ಅದು ಬಿಟ್ಟು ಪ್ರತಿದಿನ 7:30-8 ಗಂಟೆ ಒಳಗಡೆ ಊಟ ಮಾಡಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಜೊತೆಗೆ ಈಗ ನಾನು ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ ಪಕ್ಕದಲ್ಲೇ. ಇಲ್ಲಿ ಪಲ್ಯಕ್ಕೂ ಸಹ ಒಗ್ಗರಣೆ ಹಾಕಿದ್ದೀನಿ. ಬನ್ನಿ ಹಾಗೆ ಕ್ವಿಕ್ಕಾಗಿ ಪಲ್ಯದ ರೆಸಿಪಿನೂ ಶೇರ್ ಮಾಡಿಬಿಡೋಣ. ಇವತ್ತು 2 ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡಿರೋದು. ಹಾಗೆ ಮುದ್ದೆ ಕೂಡ ನಾನು ಹೇಗೆ ಮಾಡ್ಕೋತೀನಿ, ಗ್ಯಾಸ್ ಮೇಲೇ ಇಟ್ಕೊಂಡು ಅದನ್ನು ಸಹ ನೀವು ನೋಡ್ಬೋದು. ಬನ್ನಿ ಈಗ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದನ್ನು ಬಿಸಿ ಮಾಡಿಕೊಂಡು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಚೂರು ಜಾಸ್ತಿ ಬೇಕಾಗುತ್ತೆ, 1 ಸ್ಪೂನಷ್ಟು. ಈಗ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಹಸಿರುಮೆಣಸಿಕಾಯಿ, ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊಂಬಣ್ಣ ಬರಬೇಕು. ಈರುಳ್ಳಿ ಫ್ರೈ ಆಗೋದ್ರಲ್ಲಿ ಪಕ್ಕದಲ್ಲಿ ಮುದ್ದೆ ಕೂಡ ಹಂಗೆ ತಿರ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು.
ಹಾಗೆ ರಾಗಿ ಹಿಟ್ಟು ಖಾಲಿಯಾಗಿದೆ, ನೋಡ್ತಾ ಇರ್ಬೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ತೊಳೆದು ಒಣಗಾಕಿದ್ದೀನಿ. ಎಲ್ಲ ಒಣಗಾಕಿಟ್ಟಿರೋದ್ರಿಂದ ಇನ್ನೊಂದು 2 ದಿನ ಬೇಕಾಗುತ್ತೆ. ಹಾಗಾಗಿ ನಾನು ರಾಗಿ ಹಿಟ್ಟನ್ನ ರೆಡಿಯಾಗಿ ತರಿಸ್ಕೊಂಡಿದ್ದೀನಿ ಪ್ಯಾಕೆಟು. ಇದು ಮುಗಿಯೋದ್ರಲ್ಲಿ ನಾನು ಅದನ್ನು ಬಿಡಿಸ್ಬಿಡ್ತೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊಪ್ಪಿಗೆ ಮೊಟ್ಟೆಗೆ ಎಷ್ಟು ಹಾಕಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಈಗ ಈರುಳ್ಳಿ ಹಸಿರುಮೆಣಸಿಗೆ ಚೆನ್ನಾಗಿ ಉಪ್ಪಲ್ಲಿ ಫ್ರೈ ಆಗಿದೆ. ಈಗ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸೊಪ್ಪು ಹಾಕ್ದಾಗ ಆದರೂ ತುಂಬ ಆಗಿಬಿಡ್ತು. ಒಂದು 2 ಸೆಕೆಂಡ್ ಅದು ಫ್ರೈ ಹಾಕಿದಂಗೆ ಸುಂಡೋಗ್ಬಿಡ್ತು. ನೋಡಿ ಎಷ್ಟಾಗತ್ತೆ ಅಂತ. ನಾವು ಸೊಪ್ಪಿನ ವಿಚಾರದಲ್ಲಿ ನಾವು ಅಷ್ಟೊಂದು ಅಂತ ಅಂದ್ಕೊಳ್ಳೋಂಗೆ ಇಲ್ಲ, ಅದು ಆಗೋದೇ ಸ್ವಲ್ಪ ಅಲ್ವಾ. ಹಾಗೆ ಪಕ್ಕದಲ್ಲಿ ಸಿಮ್ಮಲ್ಲಿ ಮುದ್ದೆ ಕೂಡ ಬೇಯ್ತಾ ಇದೆ. ಈ ರೀತಿ ನುಗ್ಗೆ ಸೊಪ್ಪಿನ ಪಲ್ಯ ಅಥವಾ ಗಂಟೆ ಸೊಪ್ಪಿನ ಪಲ್ಯ ಆಗಿರ್ಬೋದು, ಮೆಂತ್ಯ ಸೊಪ್ಪಿನ ಪಲ್ಯಗಳಿಗೆ ನಾನು ನೀರನ್ನ ಬಳಸಲ್ಲ. ಆದಷ್ಟು ಮೀಡಿಯಮ್ ಉರಿಲೇ ಅದೇ ನೀರು ಬಿಟ್ಟು ಫ್ರೈ ಆಗೋವರೆಗೂ ಬಿಟ್ಬಿಡ್ತೀನಿ. ಚೆನ್ನಾಗಿ ನೀರು ಸುಂಡು ಉದ್ದುದ್ರಾಗ ಆಗಬೇಕು, ಅಷ್ಟೇ ನೀರಲ್ಲೇ ಬೆಳೆಸ್ಕೊಳ್ಳುತ್ತೆ. ಎಕ್ಸ್ಟ್ರಾ ನಾವು ನೀರು ಹಾಕಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಆಲ್ಮೋಸ್ಟ್ ಒಂದು 10 ನಿಮಿಷ ಸೊಪ್ಪಾಕಿ ಫ್ರೈ ಮಾಡಿಬಿಟ್ಟಿದ್ದೀನಿ. ಮೀಡಿಯಮ್ ಉರಿಲೇ ಕೈ ಆಡಿಸ್ತಾ ಇರಬೇಕು, ತಳನೂ ಹತ್ಬಿಡುತ್ತೆ. ಅದಾದಮೇಲೆ ಈಗ ನಾನು ಒಂದು 3 ಮೊಟ್ಟೆನ ಒಡೆದಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾದರೂ ಹಾಕೋಬೋದು, ಆಪ್ಷನಲ್ ಆಯಿತಾ. ಇಷ್ಟೇ ಮೊಟ್ಟೆ ಅಂತ ಏನಿಲ್ಲ. ಈಗ ಮೊಟ್ಟೆ ಹಾಕಿದ್ಮೇಲೆ ಅದ್ರ ಮೇಲ್ಗಡೆಗೆ ಕಾಯಿ ತುರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಡ್ತೀನಿ. ಆ ಮೊಟ್ಟೆನೂ ಬೆಂದಬೇಕಲ್ವಾ, ಹಂಗಾಗಿ ಕಾಯಿ ತುರಿನೂ ಸಹ ಹಸಿ ವಾಸನೆ ಹೋಗ್ಬಿಡತ್ತೆ. ಇಟ್ಬಿಟ್ಟು ಬೇಕಾದ್ರೆ ತಿನ್ಕೋಬೋದು. ಹಂಗಾಗಿ ಕಾಯಿ ತುರಿ ಎಲ್ಲ ಹಾಕಿದ್ಮೇಲೆ ನಾನು ಸಿಮ್ಮಲ್ಲಿ ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ನೋಡ್ಬೋದು ಆಲ್ಮೋಸ್ಟ್ ಮುಗೀತಾ ಬಂತು. ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ನನಗೆ ಈಗಲೂ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಬಾಯಿ ನೀರು ಬರ್ತಾಯಿತ್ತು. ನನಗಿಂಥ ರೆಸಿಪೀಸು ತಿನ್ನಲಿಕ್ಕೆ ನಿಮಗೆ ತೋರಿಸ್ಲಿಕ್ಕೂ ಇಷ್ಟ ಆಗುತ್ತೆ, ನಮ್ಗೆ ತಿನ್ನಲಿಕ್ಕೂ ಅಷ್ಟೇ ಇಷ್ಟ ಆಗುತ್ತೆ. ನೀವು ಒಮ್ಮೆ ನಿಮ್ಮ ಮನೇಲಿ ಈ ಸಾಂಬಾರು ಎಲ್ಲನೂ ಮಾಡಿ ಟೇಸ್ಟ್ ಮಾಡಿ ನನಗೆ ಕಾಮೆಂಟ್ ಮಾಡ್ತೀನಿ ಆಯಿತಾ. ಆದಷ್ಟು ತುಂಬಾ ಒಳ್ಳೆಯದು. ಕೆಮ್ಮಿನ ಟೈಮ್ಗಳಲ್ಲಿ ಆದಷ್ಟು ಬಳಸಿ. ನಮ್ಮೂರ ಕಡೆ ಎಲ್ಲ ಹೇರಳವಾಗಿ ಸಿಗುತ್ತೆ, ಸಿಟಿ ಕಡೆ ಎಲ್ಲ ಸಿಗಲ್ಲ. ಸಿಕ್ಕಾಗಂತೂ ಮರಿದಂಗೆ ಟ್ರೈ ಮಾಡಿ ಆಯಿತಾ. ತುಂಬ ಚೆನ್ನಾಗಿ ಬಂದಿತ್ತು. ಉಪ್ಪು ಖಾರ ಎಲ್ಲ ಹದವಾಗಿತ್ತು ಅಂತ ಹೇಳ್ಬೋದು. ಸಾಂಬಾರು ಸಹ ಅಷ್ಟೇ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ರಿಕ್ವೆಸ್ಟೆಡ್ ಅಂತಲೇ ಹೇಳ್ಬೋದು ಈ ಒಂದು ರೆಸಿಪಿನ. ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಒಮ್ಮೆ ಟೇಸ್ಟ್ ಮಾಡಿ ನಮ್ಮ ಶೈಲಿಯಲ್ಲಿ ಕೂಡ ಅಂತ ಅಷ್ಟೇ. ಬನ್ನಿ ಈಗ ಅಡುಗೆ ರೆಡಿ ಆಯಿತು. ಊಟಕ್ಕೆ ಬಡಿಸ್ಬಿಡೋಣ. ನಿಮಗೆ ತೋರಿಸ್ತೀನಿ ಯಾವ ಥರ ನಾನು ಊಟಕ್ಕೆ ಇಡ್ತೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಎಲ್ಲ ಜೊತೇಲಿ ಕೂತು ಊಟ ಮಾಡ್ತೀವಿ. ಹಾಗೆ ನೀವು ಕೂಡ ನಮ್ಮ ಜೊತೆ ಜಾಯಿನ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪುಟ್ಟ ಸಂಸಾರದ ವ್ಲಾಗ್ ಆಗಿರುತ್ತೆ ಪ್ರತಿ ವಿಡಿಯೋಗಳಲ್ಲೂ. ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಮೊದಲಿಗೆ ನನಗಿಂತ ಬಜ್ಜಿ ಸಾಂಬಾರಿಗೆಲ್ಲ ನಮ್ಮ ಮನೇಲಿ ಈರುಳ್ಳಿ ಜಾಸ್ತಿ ಬಳಸ್ತೀವಿ ಆಯಿತಾ. ಹಂಗಾಗಿ ಈರುಳ್ಳಿ ತಿನ್ನೋದ್ರಿಂದನೂ ತುಂಬಾ ಒಳ್ಳೆಯದು. ಬ್ಲಡ್ ಪ್ಯೂರ್ ಆಗುತ್ತೆ. ಆಮೇಲೆ ಏನಂತ ಅಧಿಕ ರಕ್ತದೊತ್ತಡ ಇರುತ್ತೆ ಗೊತ್ತಾ, ಅಂಥವ್ರಿಗೂ ಸಹ ಈರುಳ್ಳಿ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಅಂಥ ಪ್ರಾಬ್ಲಮ್ ಇರೋರಿಗೂ, ಹೃದಯ ಸಂಬಂಧಿತ ಕಾಯಿಲೆಗಳಿಂದ ಬಳಲ್ತಿರೋರಿಗೂ ತುಂಬ ಒಳ್ಳೆಯದಾಗತ್ತೆ. ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲನೂ ಬಳಸಬೇಕಾಗತ್ತೆ ದಿನನಿತ್ಯಗಳಲ್ಲಿ. ಹಸಿ ತಿಂದರೆ ಇನ್ನೂ ಒಳ್ಳೆಯದು. ಬೆಳ್ಳುಳ್ಳಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು. ನನಗೆ ತಿಳಿದಂಥ ಮಾಹಿತಿನ ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಹಾಗೆಯೇ ಈಗ ಪಲ್ಯ ಸಾರಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇನ್ನೂ ಒಮ್ಮೆ ತಿನ್ನಬೇಕು ಅನ್ನಿಸ್ತಾ ಇದೆ. ದೇವರಾಜ್ಗೆ ಹೇಳಿದ್ದೀನಿ ಮತ್ತೆ ಸಿಕ್ಕರೆ ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟು. ಕರಿಗಣಕೆ ಸೊಪ್ಪಿನ ಬಜ್ಜಿ, ಮುದ್ದೆ, ಗಣಕೆ ಸೊಪ್ಪಿನ ಮೊಟ್ಟೆ ಪಲ್ಯ, ಈರುಳ್ಳಿ, ರೆಡಿ ಟು ಈಟ್. ಈಗೆಲ್ಲ ಒಟ್ಟು ಕೂತ್ಕೊಂಡು ಸಿಂಚು ಏನು ಮಾಡ್ತಾಳೆ ಅಂದರೆ ಊಟಕ್ಕೆಲ್ಲ ರೆಡಿ ಮಾಡ್ತಾಳೆ. ಅವಳು ದೊಡ್ಡೋಳಾಗಿರೋದ್ರಿಂದ ನನಗೆ ಆದಷ್ಟು ಹೆಲ್ಪ್ ಮಾಡ್ತಾಳೆ, ಇಲ್ಲ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಆದರೆ ಸ್ಕೂಲಿದ್ದಾಗ, ಅವಳಿಗೆ ಓದೋದಿದ್ದಾಗ ನಾನು ಏನೂ ಕೆಲಸ ಮಾಡಿಸಲ್ಲ. ಅವಳು ಆರಾಮಿದ್ದಾಗ ಫ್ರೀಯಾಗಿದ್ದಂಥ ಟೈಮ್ಗಳಲ್ಲಿ ಮಾತ್ರ ನಾನು ಅವಳಿಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಹೇಳಿ ಮಾಡಿಸ್ಕೊತೀನಿ. ಇಲ್ಲಾಂದರೆ ಕೆಲಸ ಹಂಗೆ ಬಿದ್ದಿದ್ರು ಪರವಾಗಿಲ್ಲ, ಅಡುಗೆ ಊಟ ಟೈಮ್ ಟು ಟೈಮ್ ಮಾಡ್ಕೊತೀನಿ. ನನ್ನ ಕೆಲಸ ಏನಿದೆ ಬಟ್ಟೆ ಹೊಲಿಯೋದು ಇವೆಲ್ಲ ಮುಗಿಸ್ಕೊಂಡು ನಾನು ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಮನೇಲಿ ದೇವರಾಜ್ ಇದ್ದಿದ್ದ ದಿನ ಈ ಥರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಯಾವಾಗಲೂ ಒಬ್ಬರು ಒಂದೊಂದು ಟೈಮಿಗೆ ಕೂತ್ಕೊಂಡು ಊಟ ಮಾಡಲ್ಲ, ಏಕೆಂದರೆ ಸಿಗೋದೇ ಕಮ್ಮಿ ಸಮಯ. ಆದ್ದರಿಂದ ಆದಷ್ಟು ಜೊತೆಲಿರೋಕ್ಕೆ ಟ್ರೈ ಮಾಡ್ತೀವಿ. ದೇವರಾಜು ಡ್ಯೂಟಿಗೆ ಹೋದಾಗ ಇಲ್ಲ ಊರಿಗೆ ಹೋದಾಗ ನಾವು ನಮ್ಮ ಪಾಡಿಗೆ ನಾವು ಒಬ್ಬೊಬ್ಬರೇ ಹಾಕೊಂಡು ತಿನ್ನೋದು ಈ ಥರ ಎಲ್ಲ ಇರುತ್ತೆ. ದೇವರಾಜು ಇದ್ದಾಗಂತೂ ಮಸ್ಟ್ ಆ್ಯಂಡ್ ಶುಡ್ ಜೊತೆಲಿ ಕೂತ್ಕೊಂಡು ಊಟ ಮಾಡೋದೇ. ಹೊರಗಡೆ ಆಗಿರ್ಬೋದು, ಒಳಗಡೆ ಆಗಿರ್ಬೋದು, ನಮ್ಗೆ ಎಲ್ಲಿ ಬೇಕಲ್ಲಿ ಜೊತೆಯಲ್ಲೇ ಕೂತ್ಕೊತೀವಿ. ಎಲ್ಲ ಒಂದು ಕಡೆ ಇಟ್ಕೊಂಡು ಮಾತಾಡಿಕೊಂಡು ಊಟ ಮಾಡೋದ್ರಲ್ಲಿ ಇರೋ ಮಜನೇ ಬೇರೆ. ಒಂದು ಜಾಸ್ತಿನೇ ಹೊಟ್ಟೆಗೆ ಹೋಗುತ್ತೆ ಅಂತಲೇ ಹೇಳ್ಬೋದು. ನಾನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸುಖ ಸಂಸಾರಕ್ಕೆ 12 ಸೂತ್ರಗಳು ಅನ್ನಂಗೆ ನಾವೊಂದು 2-3 ಪಾಲಿಸಿದ್ರೆ ನಮ್ಮ ಫ್ಯಾಮಿಲಿ ಹ್ಯಾಪಿಯಾಗಿರೋದಕ್ಕೆ ತುಂಬಾ ಕಾರಣ ಆಗುತ್ತೆ. ಏನಂತ ಅಂದರೆ ತಾಳ್ಮೆ, ಸಹನೆ ಮತ್ತು ನಂಬಿಕೆ, ಜೊತೆಗೆ ಹೊಂದಾಣಿಕೆ. ಇಷ್ಟನ್ನ ನಾವು ಕಲ್ತ್ಕೊಂಡ್ಬಿಟ್ರೆ ಹ್ಯಾಪಿ ಫ್ಯಾಮಿಲಿ ಆಗೋಗ್ಬಿಡುತ್ತೆ. ನಮ್ಮ ಸಂಸಾರ ಆನಂದ ಸಾಗರ ಅಂತ ಹಾಡೇ ಇಲ್ವಾ, ಅದೇ ಥರ. ಹಾಗೆ ನಮ್ಮ ಫ್ಯಾಮಿಲಿಲೂ ಅಷ್ಟೇ. ನಾನು ಇದನ್ನೇ ರೂಢಿಸ್ಕೊಂಡಿರೋದು. ಅವ್ರು ಸಿಟ್ಟಲ್ಲಿದ್ದಾಗ ನಾನು ತಾಳ್ಮೆ ಆಗಿಬಿಡ್ತೀನಿ, ನಾನು ಸಿಟ್ಟಲ್ಲಿದ್ದಾಗ ಅವ್ರು ತಾಳ್ಮೆ ಆಗ್ತಾರೆ. ಒಬ್ರಿಗೊಬ್ರು ಹೇಳ್ದೆ ಕೇಳದೆ ಯಾವುದೇ ಕೆಲಸಗಳನ್ನೂ ಮಾಡಲ್ಲ. ಇದು ನಮ್ಮ ಫ್ಯಾಮಿಲಿ ಅಂದರೆ ಏನಂದರೆ ಸಂತೋಷವಾಗಿ ಇಡಲಿಕ್ಕೆ ಒಂದು ಕಾರಣ ಆಗುತ್ತೆ. ಜೊತೆಗೆ ಏನೇ ಕಷ್ಟ ಬಂದರೂ ಜೊತೆಲಿ ನಿಂತು ನಿಭಾಯಿಸ್ಬೋದು. ಕಷ್ಟ ಅಂತಲೇ ಅನಿಸೋಲ್ಲ. ಇದಿಷ್ಟು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.